ನೀವು ವೇಮನ ರೆಡ್ಡಿ ಅವರು, ವಿಶ್ವನಾಥ್ ಅವರು, ಲಾವಣ್ಯ ಅವರು ಮತ್ತು ಸುಧಾಕರ್ ಅವರು ಅಲ್ಲ ಅನ್ನೋ ಥರದಲ್ಲಿ ಹೇಳಿದ್ರು. ಅವರು ಅದು ಭಾಳ ಸಂಶೋಧಕರು ಅವರೆಲ್ಲ ಕೂಡ ಅದ್ರ ಬಗ್ಗೆ ಥೀಸಿಸ್ ಎಲ್ಲ ಬರೆದಿದ್ದಾರೆ ಅವರೆಲ್ಲ. ಅದು ಈಗ ಒಂದು ತಿಂಗಳಿಂದ ಭಾಳ ಥೀಸಿಸನ್ನು ಬರೆದು ಮೈಕೊಂಡ್ರೆ ಅದು ಮಾತಾಡೋದು ಸ್ಟೈಲು ರಾಮ ಏನು ಯಾವ ವಾಗ್ಮಿನೂ ಇಲ್ಲ ಆ ಥರ ಮಾತಾಡ್ತಕ್ಕಂಥದ್ದನ್ನು. ಮತ್ತು 190 ಭಾಗ ಸುಳ್ಳು ಹೇಳ್ತಾರೆ. ನಾನು ಡೆಫಾರ್ಮೇಷನ್ಗೆ ಹೋಗ್ಬೋದು, ಸುಮ್ಮನೆ ಯಾವುದೋ ಕೊಚ್ಚೆನೆ ಮೇಲೆ ಹಾಕ್ಕೊಳೋದು ಯಾಕೆ ಬೇಡ ಅಂತೇಳಿ ಮೊನ್ನೆ ನಮ್ಮ ದೊಡ್ಡವರು ಹೇಳೋರು, ಇನ್ನು ಮಾತಾಡೋಕ್ಕೆ ಹೋಗ್ಬೇಡ, ನಿನ್ನ ಪಾಡಿಗೆ ಏನೋ ಕೆಲಸ ಇದೆ ಅಂತೇಳಿ ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ನಾನು ಈಗಾಗಲೇ ವಿಷಾದವನ್ನು ವ್ಯಕ್ತಪಡಿಸಿದ್ದೀನಿ. ನಾನು ಉದ್ದೇಶ ಇರ್ತಕ್ಕಂಥದ್ದು ಸದಾನಂದ ಗೌಡರ ಬಗ್ಗೆ ನೋಡ್ರಿ, ಅವ್ರು ಒಂದೇ ಪಾರ್ಟಿಯಲ್ಲಿ ನಾವು ಇರೋದು. ನಾನು ಅವ್ನು ಬೈದಿರೋ ಇನ್ಯಾರು ಬೈತಾರೆ, ಅವ್ರು ನನ್ನ ಬೈದಿರೋ ಇನ್ಯಾರು ಬೈತಾರೆ. ನಾನು ಬೇರೆ ಹೋಗ್ಬಿಟ್ಟು ನಾನು ಬೈಕೊಂಡು ಕೂತ್ಕೊಂಡಿಲ್ಲ, ಪಾಲಿಸಿ ಮೇಲೆ ಬೈತೀನಿ. ಈ ವಿಚಾರದಲ್ಲಿ ಈಗ ಅಪ್ಪ ಮಕ್ಕಳದು ಅನ್ಕೋ, ಅಪ್ಪ ಏನೋ ಕೊಡಿಸ್ಲಿಲ್ಲ ಅಂದಾಗ ಮಗ ಜಗಳ ಮಾಡಲ್ವಾ? ನನ್ನ ಕಾರ್ಯಕ್ರಮ ಬರಲಿಲ್ಲ ಅನ್ನೋ ನೋವಿತ್ತು ನನಗೆ. ಬಂದೋಗಿದ್ರೆ ಈಗ ಮುಖ್ಯಮಂತ್ರಿಗಳು ಬಂದ್ರಲ್ಲ, ನೀವು ಬಂದುಬಿಟ್ಟಿದ್ರೆ ನಮ್ಗೆ ಎಷ್ಟು ಗೌರವ ಇರ್ತಾಯಿತ್ತು. ವಿಶ್ವನಾಥ್ ನಡಿ ಬರ್ತೀನಿ ನಾನು, ನೀನು ಅಮ್ಮನ ಹಾರ ಹಾಕಿದ್ರೆ ಆ ನೋವಲ್ಲಿ ನಾನು ಮಾತಾಡೋದು ಬಿಟ್ಟರೆ, ನಮಗೆ ನಾಳೆ ಸದಾನಂದ ಗೌಡರು ರಾಜ್ಯದ ಮುಖ್ಯಮಂತ್ರಿ ಆಗ್ತೀವಿ ಅಂತಂದರೆ ನಾವು ಸಪೋರ್ಟ್ ಮಾಡೋಂಥವ್ರು ಮಾಡ್ತೀವಿ. ಅದಲ್ಲ ಕಡೆ ಅದು ನಿನಗೆ ಗೊತ್ತಿರ್ತದೆ. ಆಯಿತಾ ಮೀಟಿಂಗು? ಅದೆಲ್ಲ ಬಂದಾಗೋದೆ. ತಿರ್ಗಾ ಯಾಕೆ ಹೇಳ್ತೀನಿ, ನೀ ನಡುವೆ ಕಾಲು ಏಟ್ ಮಾಡ್ಕೊಂಡು ಇವತ್ತು ಬಂದವನೇ ಬಂದು ತಿರ್ಗಾ ಹೊಸದಾಗಿ ಶುರು ಮಾಡ್ತಾನೆ. ರೆಡ್ ಹಚ್ಚ ಮೊದಲು ಎತ್ಕೊಂತ ನೋಡ್ರಿ, ಗಂಟಗಾನಹಳ್ಳಿ ಕೃಷ್ಣಪ್ಪ ನಾವು ಒಂದೇನೆ, ಈ ಕೃಷ್ಣಪ್ಪ ನಾವು ಒಂದೇನೆ, ಸುಧಾಕರ್ ನಮ್ಮ MP ಆಗಿರೋವರೆಗೂ ನಾನು ಅವ್ನು ಒಂದೇನೆ. ಭಿನ್ನಾಭಿಪ್ರಾಯ ಇರ್ಬೋದು, ಅರ್ಥವಾಯ್ತಾ? ಇಬ್ಬರು ಸೇರಿ, ಸುಧಾಕರ್ ನಾವು ಇಬ್ಬರು ಸೇರಿ ಯಾರು ಖಾರ ಹರಿಬೇಕೋ ಯಾರು ಮಸಾಲೆ ಹರಿಬೇಕೋ ಮೊನ್ನೆನೇ ಮಾತಾಡ್ಕೊಂಡಿದ್ದು ಬಿಡ್ರಿ. ತಲೆ ಯಾಕೆ ಕಟ್ಸ್ಕೊತಿರ್ತೀವಿ? ಅಯ್ಯೋ, ಪಕ್ಷದ ವಿರುದ್ಧ ಹೋಗೋದು ಇರ್ತವೆ ನಾವು ಸಣ್ಣ ಪಡ್ದು.